ನಮಸ್ಕಾರ. ನಾನು ಚಕ್ರವರ್ತಿ ಚಂದ್ರಚೂಡ್. ಇವತ್ತಿನ ವಿಷಯ ತಮ್ನೇಲಲ್ಲಿ ಕಾಣ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಗಾದಿಗೆ ಯಾರು ಬರ್ತಾರೆ ಅಂತ. ಯಾಕೆ ಗಾದಿಲಿ ಇದಾರಲ್ಲ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಿದ್ದಾರಲ್ಲ, ಬದಲಾವಣೆ ಯಾಕೆ ಬೇಕು ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಇಲ್ಲ, ಬದಲಾವಣೆ ಆಗಲೇಬೇಕು, ಆ ಸ್ಥಾನಕ್ಕೆ ಈಗ ಉಪನಾಯಕನ ಸ್ಥಾನದಲ್ಲಿರುವ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇನ್ನೊಂದು ವರ್ಗ ಕೇಳ್ತಾ ಇದೆ. ಇದು ಇಷ್ಟು ದಿನಗಳ ಕಾಲ ಒಂಥರ ಬೂದಿ ಮುಚ್ಚಿದ ಕೆಂಡದ ತರ ಅಲ್ಲಲ್ಲಿ ಚರ್ಚೆ ಆಗ್ತಾ ಇತ್ತು. ವಿಧಾನಸೌಧದ ಕಾರಿಡಾರ್ಗಳಲ್ಲಿತ್ತು, ಮಾಧ್ಯಮದ ಇದರಲ್ಲಿತ್ತು. ಈಗ ಏನಾಗಿದೆ ಅಂದ್ರೆ ಇದು ಬೀದಿಗೆ ಬಂದ್ಬಿಟ್ಟಿದೆ, ರಸ್ತೆಗೆ ಬಂದ್ಬಿಟ್ಟಿದೆ. ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿರುವ ಬದಲಾವಣೆ. ಏನಂದ್ರೆ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ, ಹೈಕಮಾಂಡ್ಗಿಂತ ಮೇಲೆ ಏನಾದ್ರು ಇನ್ನೊಂದು ಹಸ್ತ ಇದ್ರೆ ಅದು ಸೋನಿಯಾ ಗಾಂಧೀಜಿಯವರು. ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ, ನಾನು ನೀರು ಕುಡಿಯಕ್ಕೆ ಬಂದಿಲ್ಲ, ಗಾಳಿ ಕುಡಿಯಕ್ಕೆ ಬಂದಿಲ್ಲ, ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ ಅಂತ. ಇನ್ನೊಂದು ಕಡೆ ಒಂದು ಇಂಟ್ರೆಸ್ಟಿಂಗ್ ಆಗಿ 25 ರಿಂದ 30 ಜನ ಶಾಸಕರು ಫಾರಿನ್ ಟ್ರಿಪ್ ಹೊರಟುಬಿಟ್ಟಿದ್ದಾರೆ. ಇದುವರೆಗೂ ನಮಗೆಲ್ಲ ಏನ್ ಕಾಣ್ತಾ ಇತ್ತು, ಸಮ್ಮಿಶ್ರ ಸರ್ಕಾರಗಳು ಬರುವಾಗ ಅಥವಾ ಬೇರೆ ಬೇರೆ ಸರ್ಕಾರಗಳ ರಚನೆಯಲ್ಲಿ ಈಗ ಕಳೆದ 10 ವರ್ಷದಿಂದ ಇದೊಂದು ರೆಸಾರ್ಟ್ ರಾಜಕಾರಣ ತುಂಬಾ ಪ್ರಮುಖವಾಗಿ ಕಾಣಿಸ್ತಾ ಇತ್ತು. ಇವಾಗ ಅದು ಶಿಫ್ಟ್ ಆಗಿದೆ, ಫಾರಿನ್ಗೆ ಹೋಗ್ತಾ ಇರತ್ತೆ ರಾಜಕಾರಣಿಗಳು, MLA ಗಳು ಹೋಗ್ಬೋದು, ಫಾರಿನ್ಗೆ ಹೋಗ್ಬೋದು, ಅವ್ರವ್ರ ಖರ್ಚಲ್ಲಿ ಹೋಗ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಕೆಲವ್ರು ಹೇಳ್ತಾರೆ ಇಲ್ಲ, ಇದು ಸಿದ್ದರಾಮಯ್ಯನವರ ಪ್ರಾಯೋಜಿತ ಟೂರ್ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ರೀ, ಇದನ್ನು ಮಾಡ್ತಾ ಇರೋದೇ ಕುಣಿಗಲ್ ರಂಗನಾಥ್ ಅವರು ಮತ್ತು ಶಿವಗಂಗಾ ಬಸವರಾಜು, ಚನ್ನಗಿರಿ MLA. ಇಬ್ಬರು MLA ಗಳ ಸಾರಥ್ಯದಲ್ಲಿ 25 ರಿಂದ 30 ಜನ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ರಾಜಕೀಯ ಉದ್ದೇಶ ಇರಬೇಕಲ್ವಾ ಅನ್ನೋದು ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಕೂಡ, ಅಂದ್ರೆ ಸಿದ್ದರಾಮಯ್ಯನವರ ಫಾಲೋಯರ್ಸು, ಅಹಿಂದ ಬಣ ಕೂಡ ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ ಅಂತ ಮಾತುಕತೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದ ತಂಡ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ ಮತ್ತು ಬೇರೆ ಬೇರೆ ಪಕ್ಷಗಳ ವಲಯಗಳಲ್ಲಿ ಮಾತುಕತೆ ನಡೀತಾ ಇದೆ. ಎಲ್ಲಿಗೆ ಹೋಗ್ತಾರಂತೆ ಈ ರಾಜಕಾರಣಿಗಳು, ಶಾಸಕರು, ಚುನಾಯಿತ ಪ್ರತಿನಿಧಿಗಳು? ಎಲ್ಲಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಫಾರಿನ್ ಟ್ರಿಪ್ ಹೋಗ್ಬೋದು. ಆದ್ರೆ ಇವರು ಚುನಾಯಿತ ಪ್ರತಿನಿಧಿಗಳಾದ್ರಿಂದ ಅವರವರ ಖರ್ಚಲ್ಲೇ ವಿದೇಶಗಳಿಗೆ ಹೋದ್ರೂ ಕೂಡ ಸಾರ್ವಜನಿಕರಿಗೆ ಲೆಕ್ಕ ಕೊಡಬೇಕಾಗುತ್ತೆ. ತಮ್ಮ ದಿನಮಾನಗಳನ್ನ ಹ್ಯಾಕ್ ಕಳಿತೀವಿ, ಎಲ್ಲಿ ಕಳಿತೀವಿ, ಖಾಸಗಿ ಬದುಕು ಕೂಡ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಕೆಲವರು ಹೇಳ್ತಾರೆ ಬ್ಯಾಂಕಾಕಿಗೆ ಹೋಗ್ತಾರೆ, ಕೆಲವರು ಹೇಳ್ತಾರೆ ಥೈಲ್ಯಾಂಡ್ಗೆ ಹೋಗ್ತಾರೆ, ಆಸ್ಟ್ರೇಲಿಯಾಗೆ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಅಧ್ಯಯನಕ್ಕೆ ಹೋಗ್ತಾ ಇದೀವಿ, ಅಧ್ಯಯನ ಪ್ರವಾಸ ಇದು ಅಂತ. ಇದೇನಂದ್ರೆ ಇವ್ರು ಏನೇ ಕಣ್ಮುಚ್ಕೊಂಡು ಹಾಲು ಕುಡಿದ್ರು, ಮೊಸರು ಕುಡಿದ್ರು, ತುಪ್ಪ ಕುಡಿದ್ರು, ಇದೊಂದು ರಾಜಕಾರಣದ ಒಂದು ಮೇಲಾಟ ಅನ್ನೋದು ಗೊತ್ತಾಗುತ್ತೆ. ಇದುವರೆಗೂ ಸಾಕಷ್ಟು ಶಾಸಕರುಗಳು ರಾಜಕಾರಣದ ಕಾರಿಡಾರ್ಗಳಲ್ಲಿ ಕೇಳಿ ಬರೋದೇನಂದ್ರೆ ಥಾಯ್ಲೆಂಡ್ ಅಲ್ಲಿ, ಬ್ಯಾಂಕಾಕ್ ಅಲ್ಲಿ ಅದೇನು ಅಧ್ಯಯನ ಪ್ರವಾಸ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಸದ್ಯಕ್ಕೆ ಅಂತಹ ಅಧ್ಯಯನ ಪ್ರವಾಸ ಮಾಡುವಂತಹ ಕಾರಣಗಳು ಸಿಗ್ತಾ ಇಲ್ಲ. ಟೆಕ್ನಿಕಲಿ ಆ ಥರದ್ದೇನು ಇಲ್ಲ. ಈಗ ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಮಂಡನೆ ಇದೆ. ಇಂಥ ಸಂದರ್ಭದಲ್ಲಿ ಯಾಕೆ ಎರಡೂ ಕಡೆಯ ಶಾಸಕರುಗಳು ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ, ಒಂದು ಕಡೆ ಸೇರ್ಕೊಳ್ತಾ ಇದ್ದಾರೆ, ಏನು ಆಪರೇಷನ್ ನಡೀತಾ ಇದೆ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನನಗಾದ್ರೂ ಅರ್ಥ ಆಗುತ್ತೆ, ನಿಮಗೂ ಇಷ್ಟೊತ್ತಿಗೆ ಅರ್ಥ ಆಗ್ತಾ ಇರ್ಬೋದು ನಾನು ಹೇಳೋವಾಗ್ಲೇನೆ. ಹೈಕಮಾಂಡ್ ಮೇಲೆ ಒಂದು ಒತ್ತಡ ತರಬೇಕು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಏನಿದೆ, ಉಪಮುಖ್ಯಮಂತ್ರಿಗಳ ಬಣ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಅವರ ಬದಲಾವಣೆ ಆಗದೆ ಹೋದ್ರೆ, ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ತರದೆ ಹೋದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು ಬೀಳುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟು ಬೀಳುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಪೆಟ್ಟು ಬೀಳುತ್ತೆ. ಸೊ ಈಗ ಸಿದ್ದರಾಮಯ್ಯನವರ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬರಬೇಕು ಅನ್ನೋದು ಹೈಕಮಾಂಡ್ಗೆ ಒಂದು ಒತ್ತಡ ತಂತ್ರ ಹೇರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಒಂದು ಬಣ. ಅದು ಎಲ್ಲಿದ್ರು, ಆಸ್ಟ್ರೇಲಿಯಾಗೆ ಹೋದ್ರು, ಯಾವುದೇ ದೇಶಗಳಿಗೆ ಹೋದ್ರು, ಇಂಗ್ಲೆಂಡ್ಗೆ ಹೋದ್ರು, 25 ಜನ ಹೋದ್ರು, 30 ಜನ ಹೋದ್ರು, ಅದು ಒಂದು ಒತ್ತಡ ತಂತ್ರ. ಈ ಕಡೆಯಿಂದ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾವು ಸ್ಥಿರವಾದಂತ ಒಂದು ಸರ್ಕಾರವನ್ನು ನಡೆಸ್ತಾ ಇದೀವಿ, ಈಗಾಗಲೇ ನಾನು ಸ್ಥಾನದಲ್ಲಿರೋದ್ರಿಂದ ಬದಲಾವಣೆಯ ಮಾತೇ ಇಲ್ಲ. ಸೊ ಹಾಗಾಗಿ ಅವರು ಶಾಸಕರನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನನಗೂ ಒಂದಷ್ಟು ಶಕ್ತಿ ಇದೆ ಅಂತ ಹೇಳಿ ಇಬ್ರು ದೊಡ್ಡ ನಾಯಕರೇ. ಸಿದ್ದರಾಮಯ್ಯನವರು ನಿರ್ವಾದಾತ ನಾಯಕ. ನಾನೇ ಒಂದು ಚಾನೆಲ್ನಲ್ಲಿ ಹಿಂದೆ ಮಾತಾಡುವಾಗ ಯಾರು CM ಆಗ್ಬೇಕು 5 ಆಪ್ಷನ್ ಕೊಡ್ತೀವಿ ಅಂದ್ರೆ ನಾನು ಸಿದ್ದರಾಮಯ್ಯ 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 ಅಂತ 5 ಸಲ ಹೇಳಿದ್ದೆ. ಅದು ತುಂಬಾ ದೊಡ್ಡ ಚರ್ಚೆ ಆಗಿತ್ತು. ಅಂತಹ ಒಂದು ನಾಯಕ ಹಿಂದ ಕಟ್ಟದವರು, ಅದರಲ್ಲಿ ವಿವಾದವೇ ಇಲ್ಲ. ಲೆಗಸಿ ರಾಜಕಾರಣವನ್ನ ನಡೆಸ್ಕೊಂಡು ಬಂದಿರೋರು. ತಾಲೂಕು ಬೋರ್ಡ್ ಲೆವೆಲ್ ಇಂದ ಹಿಡಿದು ಬೇರೆ ಬೇರೆ ಖಾತೆಗಳಿಂದ ಹಿಡಿದು ಬೇರೆ ಬೇರೆ ಸ್ಥಾನಗಳಿಂದ ಹಿಡಿದು ಬೇರೆ ಬೇರೆ ಹೋರಾಟಗಳಿಂದ ಹಿಡಿದು ಕನ್ನಡ ನಾಡಿಗೆ ಅತಿ ದೊಡ್ಡ ಸೇವೆ ಇರತಕ್ಕಂಥ
ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಈಗ ಅವರ ಬದಲಾವಣೆ ತುಂಬಾ ದೊಡ್ಡ ಮಟ್ಟದ ಸುದ್ದಿಯಾಗಿ ಶಾಸಕರುಗಳೆಲ್ಲ ವಿದೇಶಕ್ಕೆ ಹೊರಟು ಬಿಟ್ರು ಅನ್ನೋ ತನಕ ಇದೊಂಥರ ಸರ್ಕಾಸ್ಟಿಕ್ ಆಗಿದೆ ಇದು ಕೇಳೋದಕ್ಕೇನೆ. ಜನರಿಗೆಲ್ಲ ಗೊತ್ತಿರೋ ಸತ್ಯನೇ ಬೇರೆ ಬೇರೆ ರೂಪಗಳಲ್ಲಿ ಹೇಳುವಂತ ಬಂದಾಗ ಯಾಕೆ ಸಿದ್ದರಾಮಯ್ಯನವರ ಬದಲಾವಣೆ, ಅದರ ಬಗ್ಗೆ ಚರ್ಚೆಗಳೇನು ಅಂತ ನೋಡೋದಾದ್ರೆ, ಈಗ ಎಲ್ರಿಗೂ ಗೊತ್ತಿರೋದೊಂದು ಗುಟ್ಟಿದು. ಕಳೆದ ಬಾರಿ ಸರ್ಕಾರ ರಚನೆ ಆಗುವಾಗ ಕಾಂಗ್ರೆಸ್ ಎಷ್ಟು ಸ್ಥಾನ ಬೇಕು ಅಷ್ಟು ಸ್ಥಾನವನ್ನು ತಗೊಂಡಾಗ ಯಾರು ಮುಖ್ಯಮಂತ್ರಿ ಅಂದಾಗ ಸಿದ್ದರಾಮಯ್ಯನವರು ತುಂಬಾ ಮುಕ್ತವಾಗಿ ರಾಜಕಾರಣದಲ್ಲಿ ಹೇಳ್ಕೊಂಡಿದ್ದಾರೆ, ಇದು ನನ್ನ ಕೊನೆಯ ಚುನಾವಣೆ, ನಾನು ಮತ್ತೆ ಚುನಾವಣೆಯನ್ನ ಸ್ಪರ್ಧೆ ಮಾಡೋದಿಲ್ಲ, ಇದು ನನ್ನ ಕೊನೆಯ ಅಧಿಕಾರ, ನಾನು ಮುಖ್ಯಮಂತ್ರಿಯಾಗಿ ನಿರ್ಗಮನ ಆಗಬೇಕು, ಒಂದು ಗೋಕುಲ ನಿರ್ಗಮನ ನಂದು ಈ ರೀತಿ ಇರಬೇಕು ಅಂತ ಹೇಳಿದಾಗ ಸೋನಿಯಾ ಗಾಂಧಿ ಅವರ ಎದುರಿಗೇನೆ ಮಾತುಕತೆ ನಡೆಯಿತು. ಸೋನಿಯಾ ಗಾಂಧಿ ಅವರೇ ಅಧಿನಾಯಕಿಯವರೇ ಹೇಳಿದ್ದು 2 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇರ್ತಾರೆ, ಅದರ ನಂತರ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬಂತು ಅಂದ್ರೆ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ದೊಡ್ಡ ಕೊಡುಗೆ ಡಿ ಕೆ ಶಿವಕುಮಾರ್ ಅವ್ರದ್ದಿದೆ. ಗುಜರಾತ್ ಶಾಸಕರ ಇಶ್ಯೂ ಇರ್ಬೋದು, IT ಇಶ್ಯೂಸ್ ಇರ್ಬೋದು, ಕನಕಪುರದ ಬಂಡೆ ಇಶ್ಯೂಸ್ ಇರ್ಬೋದು, ಉತ್ತರ ಕರ್ನಾಟಕದ ಇಶ್ಯೂಸ್ ಇರ್ಬೋದು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಹೋರಾಟ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಅದ್ವಿತೀಯ ನಾಯಕ, ಅದಕ್ಕೆ ತುಂಬಾ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಸಮೀಪವರ್ತಿಯಾಗಿದ್ದಾರೆ, ಅದಕ್ಕೆ ತುಂಬಾ ಅರ್ಹತೆಗಳನ್ನು ಹೊಂದಿದ್ದಾರೆ, ಬಲಿಷ್ಠವಾದ ನಾಯಕ ಅನ್ನೋದಕ್ಕೆ ಯಾವುದೇ ವಿವಾದ ಇಲ್ಲ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ, ಸಿದ್ದರಾಮಯ್ಯನವರು ಸ್ಥಾನ ಬಿಟ್ಟು ಕೊಡೋದಿಲ್ಲ, ನಾನು ಆ ಮಾತನ್ನ ಕೊಟ್ಟಿಲ್ಲ, ನಾನು ಹೇಳಿಲ್ಲ, ನಾನು 2.5 ವರ್ಷಕ್ಕೆ ನಾನು ಇಳಿತೀನಿ, ಸ್ಥಾನ ಬಿಟ್ಕೊಡ್ತೀನಿ, ನಿರ್ಗಮನ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಹೇಳಕ್ಕಾಗಲ್ಲ. ಅಥವಾ ಅವರ ಪಾಳ್ಯದಲ್ಲಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರು, ಆ ಥರದವ್ರು ಯಾರಾದರೂ ಮಾತಾಡಿ ಸಾರ್ವಜನಿಕರಿಗೆ ಕ್ಲಿಯರ್ ಮಾಡ್ತಾರ ಅಂದ್ರೆ ಅವರು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ನಂತರ ಅವರ ಬಣದಲ್ಲೇ ಒಂದಷ್ಟು ಜನ ಮುಖ್ಯಮಂತ್ರಿ ಗಾದಿಗೆ ಆಕಾಂಕ್ಷಿಗಳಾಗಿದ್ದಾರೆ. ಅದರಲ್ಲಿ ಒಬ್ರು ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಪ್ರಮುಖವಾಗಿ ಬರುತ್ತೆ. ಇನ್ನು ಜಮೀರ್ ಅಹಮದ್ ಥರದವರು ಸಿದ್ದರಾಮಯ್ಯನವ್ರ ನಂತರದ ಪರ್ಯಾಯ ರಾಜಕಾರಣವೇ ಇಲ್ಲ, ಅವರೇ ಅಂತಿಮ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಅದು ಅವರವರ ಅಭಿಮಾನ, ಸಿದ್ದರಾಮಯ್ಯನವ್ರ ಮೇಲಿರುವ ಅವರ ಪಕ್ಷ ಮತ್ತು ಸಿದ್ಧಾಂತದ ಮೇಲಿರುವ ಅಭಿಮಾನ. ಇನ್ನು ಈ ಕಡೆಯಿಂದ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು CM ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಮಾತಾಡೋರು ಡಿ ಕೆ ಸುರೇಶ್ ಅವರು ಬ್ರದರ್ ಇದ್ದಾರೆ. ಇಲ್ಲ, ನಮ್ಮ ಅಣ್ಣ CM ಆಗೇ ಆಗ್ತಾರೆ, ಕಷ್ಟಪಟ್ಟಿದ್ದಾರೆ, ಆಗ್ತಾರೆ ಅಂತ ಅವರು ಒಂದ್ ಕಡೆಯಿಂದ ಹೇಳ್ತಾರೆ. ಇಕ್ಬಾಲ್ ಹುಸೇನ್ ತರದವರು ಸೇಮ್ ಜಮೀರ್ ಅಹಮದ್ ತರ ಅವರು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಅಂತ. ಆದ್ರೆ ಇಲ್ಲಿ ಒಂದು ಮಾತು ಬರ್ತಾ ಇದೆ, ಯತೀಂದ್ರ ಅವ್ರದ್ದು. ಯತೀಂದ್ರ ಸಿದ್ದರಾಮಯ್ಯ ತುಂಬಾ ಇಂಪಾರ್ಟೆಂಟ್ ರೋಲ್ನ ರಾಜ್ಯ ರಾಜಕಾರಣದಲ್ಲಿ ನಡೆಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅವರು ಪದೇ ಪದೇ ಹೈಕಮಾಂಡ್ ತರ ಮಾತಾಡ್ತಾರೆ ಅನ್ನೋದು ಪಕ್ಷದ ಬೇರೆ ಬೇರೆ ಶಾಸಕರುಗಳಿಗೆಲ್ಲ ಇರ್ತಕ್ಕಂಥ ಒಂದು ಕೋಪ ಇರ್ಬೋದು ಅಥವಾ ಒಂದು ಅಸಹನೆ ಇರ್ಬೋದು. ಏನಂದ್ರೆ, ಇಲ್ಲ ನಮ್ಮ ತಂದೆಯವರೇ 5 ವರ್ಷಗಳ ಕಾಲ ಪೂರೈಸ್ತಾರೆ. ಒಂದು ಎಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ದೇವರಾಜ ಅರಸು ಅವರು ಒಂದು ಹಿಂದಿನ ಮುಖ್ಯಮಂತ್ರಿಗಳಾಗಿದ್ರು, ಬಹುದೊಡ್ಡ ನಾಯಕ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ. ಅವರೊಂದಷ್ಟು ರೆಕಾರ್ಡನ್ನ ಮಾಡಿದ್ರು, ದಾಖಲೆಯನ್ನ ಮಾಡಿದ್ರು. ಇಷ್ಟು ವರ್ಷಗಳ ಕಾಲ, ಇಷ್ಟು ದಿನಗಳ ಕಾಲ ಅಧಿಕಾರ ನಡೆಸಿದಂತಹ ತುಂಬಾ ದೊಡ್ಡ ದಾಖಲೆ ಇತ್ತು. ಅದನ್ನ ಸರಿಗಟ್ಟಿದ ನಂತರ, ದಾಖಲೆಗಳನ್ನ ಯಾರು ಮುರಿಯೋದು ಅನ್ನಲ್ಲ, ದಾಖಲೆಗಳನ್ನ ಸರಿಗಟ್ಟೋದು ಅಂತಾರೆ. ಆ ದಾಖಲೆಯನ್ನ ಸರಿಗಟ್ಟಿದ ನಂತರ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಾರೆ ಅನ್ನೋದೊಂದು ಚರ್ಚೆ ಶುರುವಾಯಿತು. ಆ ದಿನಮಾನಗಳ ಇದು ಮುಗೀತು. ಅದಾದ ನಂತರ ಬಜೆಟ್ ಅಂತ ಬಂತು. ಈಗ ಮಾರ್ಚ್ ಅಲ್ಲಿ ಬಜೆಟ್ ಇದೆ. ಅದಾದ ನಂತರ ಕೆಲವು ಸಚಿವ ಸಂಪುಟದ ಸ್ಥಾನಮಾನಗಳ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯನವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದಾದ ನಂತರ ಸ್ಥಾನ ಬಿಟ್ಕೊಡ್ತಾರೆ ಅಂದ್ರು. ಆದ್ರೆ ಸಿದ್ದರಾಮಯ್ಯನವರ ಪಾಳ್ಯದಿಂದ ಅಥವಾ ಸಿದ್ದರಾಮಯ್ಯನವರ ಪರಿವಾರದಿಂದಾನೇ ಎಲ್ಲೂ ಕೂಡ ಅವರು ಜಾಗ ಬಿಡ್ತಾರೆ, ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಅನ್ನೋದು ಎಲ್ಲೂ ಮಾತುಕತೆಗೆ ಬರ್ತಾ ಇಲ್ಲ. ಯತೀಂದ್ರ ಅವರು ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ. ಸಹಜವಾಗಿ ತಂದೆಯ ಪರವಾಗಿ ಮಗ ಮಾತನಾಡದಂತಿದೆ, ಒಬ್ಬ MLA ಪರವಾಗಿ ಶಾಸಕ ಒಂದು ರಾಜಕಾರಣದ ಮಾತುಗಳನ್ನ ಆಡದಂತೆ ಇಲ್ಲ. ಅಲ್ಲಿ ಒಂದು ಅಪ್ಪ ಮಗನ ಒಂದು ಬಾಂಧವ್ಯ ತರ ಅದು ಕಾಣುತ್ತೆ. ಈಗ ಸಿದ್ದರಾಮಯ್ಯನವರ ಬಣದ ಬಗ್ಗೆ ಬೇರೆ ರಾಜಕಾರಣಿಗಳು ಅಥವಾ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಇರ್ಬೋದು ಅಥವಾ ಬೇರೆ ಬೇರೆಯವರು ಹೇಳೋದೇನು ಹೇಳ್ತಾರೆ ಅಂದ್ರೆ, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ ನಂತರವೇ ಅವರು ಆ ಜಾಗನ ಬಿಡಬೇಕಾಗಿತ್ತು. 3ನೇದು, ಯಾಕೆ ತಡ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅವರು ಇನ್ನೂ ಹೈಕಮಾಂಡ್ಗೆ ಷರತ್ತುಗಳನ್ನ ಕಳಿಸಿಲ್ಲ, ಅವರ ಬೇಡಿಕೆಗಳನ್ನ ಇಟ್ಟಿಲ್ಲ. ಷರತ್ತು ಅನ್ನೋದಕ್ಕಿಂತ ಬೇಡಿಕೆ ಇಸ್ ದ ಬೆಟರ್. ಸಿದ್ದರಾಮಯ್ಯನವರು ಈ ಸಲ ಮುಖ್ಯಮಂತ್ರಿ ಆದಾಗ ಒಂದು ಮಾತನ್ನ ಜನರಿಗೂ ಕೊಟ್ಟಿದ್ರು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಏನಂದ್ರೆ,
ನನ್ನದು ಒಂದು ಲೆಗಸಿ ರಾಜಕಾರಣ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯನವ್ರದ್ದು ನಿಜಕ್ಕೂ ಒಳ್ಳೆಯ ನಾಯಕ. ಅವರು ಲೆಗಸಿ ರಾಜಕಾರಣವನ್ನ ಮಾಡಿದ್ದಾರೆ. ಆ ಲೆಗಸಿ ರಾಜಕಾರಣವನ್ನ ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಅಂತಹ ಮುಂದಿನ ಪೀಳಿಗೆಯ ನಾಯಕರುಗಳಿಗೆ ಮುಖ್ಯಮಂತ್ರಿ ಗಾದಿಯನ್ನ ಅವರ ಕೈಯಾರೆ ಕಿರೀಟವನ್ನ ತೊಡಿಸಿ ಹೊರಟು ಹೋಗ್ತೀನಿ ಅಂತ ಹೇಳಿದ್ರು. ಒಂದು ಹೊಸ ಶಕೆಗೆ, ಒಂದು ರಾಜಕಾರಣದ ಹೊಸ ಪರ್ವಕ್ಕೆ ನಾಂದಿ ಹಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು. ಅದ ಮಾತಿಗೆ ತಪ್ತಾ ಇದ್ದಾರೆ ಅಂತ ಈ ಕಡೆಯಿಂದ ಹೇಳ್ತಾರೆ. ಸಿದ್ದರಾಮಯ್ಯನವರಿಗೆ ಅಹಿಂದಾವೇ ನಾಯಕತ್ವ ವಹಿಸಬೇಕು, ಅಹಿಂದಾನೇ ತಗೊಂಡೋಗ್ಬೇಕು ರಾಜ್ಯ ಸರ್ಕಾರನ ಅಂತ ಹೇಳೋದಾದ್ರೆ ಅವರ ವರ್ಗ ಹೇಳ್ತಾ ಇದೆ, ಅಹಿಂದದ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರಲ್ವಾ? ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ಅಂತ ಅನಿಸ್ಕೊಂಡಿದ್ರು ಕೂಡ ಅವರು ಕೂಡ ಅಲ್ಪಸಂಖ್ಯಾತರು, ಹಿಂದುಳಿದವರು, ಇನ್ನೇನು ಒಂದು ವರ್ಗ ಇದೆ, ಆ ಅಹಿಂದದ ಸ್ಥಾನಮಾನಕ್ಕೆ ಬರ್ತಾರಲ್ಲ, ಬರಲ್ವಾ ಅವರು? ಹಾಗಾದ್ರೆ ಮುಂದಿನ ಪೀಳಿಗೆ ರಾಜಕಾರಣ ಮಾಡಬಾರ್ದಾ ಅನ್ನೋದು ಈ ಕಡೆಯಿಂದ. ಆದ್ರೆ ಇನ್ನೊಂದು ಕಡೆಯಿಂದ ಈ ಎರಡು ಪಕ್ಷದ ಅಲ್ಲದೆ ಹೋದವರು ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿರುತ್ತೆ, ಬಟ್ ಈ ವಿಡಿಯೋ ಅವ್ರ ಗಮನಕ್ಕೂ ಕೂಡ ಬರಬೇಕು. ಯತೀಂದ್ರ ಅವ್ರನ್ನ ಭ್ರಷ್ಟಾಚಾರ ಮತ್ತು ವರ್ಗಾವಣೆ ದಂಧೆಯ ಏನು ಒಂದು ಖಾತೆ ಇದೆ ಅದರ ಅಧ್ಯಕ್ಷ ಅನ್ನೋದನ್ನ ದೊಡ್ಡದಾಗಿ ಹಂಚ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆದ ಇನ್ಸಿಡೆಂಟ್ಗಳನ್ನ ಹೇಳಿ ಯತೀಂದ್ರ ಅವರು ತಂದೆಯ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು ಟ್ರಾನ್ಸ್ಫರ್ಸ್ ಮಾಡ್ತಾ ಇದ್ದಾರೆ, ಯಾವುದೋ ಫೈಲ್ ಮೂವ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಮಗನಿಗೆ 100 ಕೆಲಸಗಳು ಇರುತ್ತೆ, ಅಥವಾ ಅದಕ್ಕೆ ಕೈ ಹಾಕ್ತಲೇ ಇರುವಂತ ಮಕ್ಕಳು ಇದ್ದಾರೆ. ಶಾಸಕರು ಆಗಿರುವ ಯತೀಂದ್ರ ಅವರು ತಂದೆಯ ಎಲ್ಲ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಆ ಹಣಕಾಸಿನ ವ್ಯವಹಾರದಲ್ಲೆಲ್ಲ ಕೈ ಇಡ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದರೆ ನಿರ್ದಿಷ್ಟವಾದ ಇದೇ ವಿಚಾರದಲ್ಲಿ ಹೇಳ್ತಾರೆ ಅನ್ನೋದು ಇನ್ನೂ ಆಚೆ ಬಂದಿಲ್ಲ. ಇದೇ ವಿಚಾರದಲ್ಲಿ ಇಷ್ಟು ಹಣ ಮಾಡಿದ್ದಾರೆ ಯತೀಂದ್ರ ಅವರು, ಇಷ್ಟು ದುಡ್ಡನ್ನ ಮಾಡಿದ್ದಾರೆ, ಪರ್ಯಾಯ ಮಾರ್ಗದಲ್ಲಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಎಲ್ಲ ಇಲಾಖೆಗಳಲ್ಲಿ ಕೈ ಇಡ್ತಾರೆ, ಟ್ರಾನ್ಸ್ಫರ್ಸ್ಗಳಲ್ಲಿ ಕೈ ಇಡ್ತಾರೆ, ಇದು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಇದು ಬಿಜೆಪಿ ಮತ್ತು JDS ಎರಡೂ ಕೂಡ ಅತಿ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದೆ. ಇವಾಗ ಚೆಕ್ಮೇಟ್ ಇರೋದು ಸಿದ್ದರಾಮಯ್ಯನವ್ರಿಗೆ, ಒಂದು ಅಗ್ನಿ ಪರೀಕ್ಷೆ ಇರೋದು ಅವರ ಮಗನ ಬಗ್ಗೆನೇ ಇದೆ. ಸ್ವತಃ ಯತೀಂದ್ರ ಅವರ ಬಗ್ಗೆನೇ ಹಲವಾರು ಅನುಮಾನಗಳು, ಸುದ್ದಿಗಳು ಓಡಾಡ್ತಾ ಇದೆ. ಆದ್ರೂ ನಾನಾದ್ರೂ ಕೆಲವು ಶಾಸಕರುಗಳನ್ನ ಕೇಳಿದೆ, ಡಿ ಕೆ ಶಿವಕುಮಾರ್ ಅವರ ಬಣದವ್ರನ್ನು ಕೇಳಿದೆ, ಕಾಂಗ್ರೆಸ್ನ ಇತರೆ ಉಭಯ ಬಣದವ್ರು ಕೇಳಿದೆ, JDS ನವ್ರನ್ನ ಕೇಳಿದೆ, BJP ಅವ್ರನ್ನ ಕೇಳಿದ್ರೆ ಯಾರು ಪರ್ಟಿಕ್ಯುಲರ್ ಆದಂತ ಡಾಕ್ಯುಮೆಂಟೇಶನ್ ಕೊಡ್ತಾ ಇಲ್ಲ, ಪರ್ಟಿಕ್ಯುಲರ್ ಆದಂತ ರೀಸನ್ಸ್ ಕೊಡ್ತಾ ಇಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಬರುತ್ತೆ ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ತುಂಬಾ ತಬ್ಬಿಕೊಂಡು ಹಬ್ಬಿಕೊಂಡು JDS ನಿಂದ ಬಂದಿರೋರು, ಒಂದು ನಿಜವಾದಂತ ಲೆಗಸಿ ರಾಜಕಾರಣ ಮಾಡಿರೋರು, ಗ್ಯಾರಂಟಿಗಳನ್ನ ತುಂಬಾ ಚೆನ್ನಾಗಿ ಪೂರೈಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಂದು ಥರದ ಬೇರೆದೇ ಥರದ ಒಂದು ಸ್ಟಾಲ್ವರ್ಡ್ ನಾಯಕ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಬಿಜೆಪಿಗೆ ದುಡಿದಿರೋರು, ಕೇಸರಿ ಪಾಳ್ಯದಲ್ಲಿರೋರಿಗೆಲ್ಲ ಕರ್ಕೊಂಡು ಬಂದು ಕಾಂಗ್ರೆಸ್ನಲ್ಲಿ ಜಾಗ ಕೊಡ್ಲಾಗ್ತಾ ಇದೆ, ಅಧಿಕಾರಗಳನ್ನು ಕೊಡ್ಲಾಗ್ತಾ ಇದೆ, ಕೆಲವು ಸ್ಥಾನಗಳಿಗೆ ಅವ್ರನ್ನ ತಗೊಂಡ್ಬರ್ತಾ ಇದ್ದಾರೆ ಅನ್ನೋದು ಈ ಕೆಲವು ಪ್ರೂವ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವರು ಬಿಜೆಪಿಯಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷದ ಸ್ಥಾನಮಾನಕ್ಕೆ ಬರೋಕೆ ಪ್ರಾಥಮಿಕ ಸದಸ್ಯತ್ವ ತಗೊಂಡಿದ್ರ, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರ ಇಲ್ವಾ ಅನ್ನೋದು ಕೂಡ ನಿಗದಿ ಆಗದಲ್ಲೇ ಕೂಡ, ಅದು ಜನರಿಗೆ ಗೊತ್ತಾಗದಲ್ಲೇ ಕೂಡ ಅಂಥವ್ರಿಗೆಲ್ಲ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಇಲ್ಲಿ ಕೆಲಸ ಕೊಡ್ತಾ ಇದ್ದಾರೆ, ಇಲ್ಲಿ ಅಧಿಕಾರಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ವರ್ಷ ದುಡಿದಂತ ನಾವೇನ್ ಮಾಡ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಕಷ್ಟಪಟ್ಟು ದುಡಿದಿದ್ದೀವಿ, ಏನ್ ಮಾಡ್ಬೇಕು ಅನ್ನೋದು ಒಂದು ಪಾಳೆಯದ್ದು. ಈ ಆರೋಪ ಅಂತೂ ಇದು ನಿಜವಾದಂತೆ ಕಾಣ್ತಾ ಇದೆ. ನಾನು ಕೂಡ ಕ್ರಾಸ್ ಚೆಕ್ ಮಾಡಿದ್ರೆ ನಿಜವಾದ ಕಾಣ್ತಾ ಇದೆ. ಇಷ್ಟು ಅಂಶಗಳನ್ನ ನೋಡ್ತಾ ಬಂದ್ರೆ ಇದು ಸಿದ್ದರಾಮಯ್ಯನವರ ಪಾಳ್ಯದ ಬಗ್ಗೆ ಇರತಕ್ಕಂತ ಆರೋಪಗಳು, ಆಪಾದನೆಗಳು ಕೆಲವು ಸತ್ಯಕ್ಕೆ ತುಂಬಾ ಹತ್ತಿರದಲ್ಲಿ ಕಾಣ್ತಾ ಇದೆ, ಕೆಲವು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ವಿಷಯ. ನನಗಾದ್ರೂ ಅನ್ನಿಸ್ತಾ ಇರೋದೇನೆಂದ್ರೆ, ಸಿದ್ದರಾಮಯ್ಯನವರು ಈ 5 ವರ್ಷದ ರಾಜಕಾರಣನ ಲೆಗಸಿ ರಾಜಕಾರಣದಲ್ಲಿ, ಒಂದು ಸೈದ್ಧಾಂತಿಕ ರಾಜಕಾರಣದಲ್ಲಿ, ಒಂದು ಮಾದರಿ ರಾಜಕಾರಣದಲ್ಲಿ ಕಳೀತಾರೆ. ಅಂದ್ರೆ ತುಂಬಾ ಭ್ರಷ್ಟಾಚಾರದ ಮಾತುಗಳು, ತುಂಬಾ ಭ್ರಷ್ಟಾಚಾರ ಹೆಚ್ಚಾಯ್ತು, ಪರ್ಸೆಂಟೇಜ್ ಹೆಚ್ಚಾಯ್ತು, ಯಾರೊಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅಂತೆ, ಯಾರೊಬ್ರು ಅಧಿಕಾರಿ ಅಂತೆ, ಯಾವುದೋ ವರ್ಗಾವಣೆ ಅಂತೆ, ಅದು ಇಷ್ಟು ಲಕ್ಷದಲ್ಲಿದ್ದು ಇಷ್ಟು ಪಟ್ಟು ಲಕ್ಷಕ್ಕೆ ಹೆಚ್ಚಿದೆ ಅನ್ನೋದೇ ಅಧಿಕಾರಿ ವರ್ಗ ಕೇಳ್ತಾ ಇದೆ. ಈ ವಿಡಿಯೋನ ನಾವು ಯಾಕೆ ಮಾತಾಡಬೇಕಾಗಿದೆ, ಯಾಕೆ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ಇದು ರಾಜಕಾರಣದ, ರಾಜ್ಯದ ಅಭಿವೃದ್ಧಿಯ ಪ್ರಶ್ನೆ. ಅಧಿಕಾರಿ ವರ್ಗ ನಿಜಕ್ಕೂ ಗೊಂದಲಕ್ಕೊಳಗಾಗ್ಬಿಟ್ಟಿದೆ. ಏನಂದ್ರೆ ನಾವು ಯಾರು ನಮ್ಮ ನಾಯಕ, ಈಗ ಇರುವ ಉಪನಾಯಕನೇ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರ, ಅವ್ರ ನಾಯಕತ್ವಕ್ಕೆ ಒಪ್ಕೋಬೇಕಾ? ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದ ಬದಲಿಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರ, ಅವ್ರ ನಾಯಕತ್ವಕ್ಕೆ ಒಪ್ಕೋಬೇಕಾ? ಎಷ್ಟೋ ಇಲಾಖೆಗಳಲ್ಲಿ ಉಪಮುಖ್ಯಮಂತ್ರಿ ಹೇಳ್ದಂಗೆ ನಾವು ಕೇಳಬೇಕು, ಕೆಲವು ಇಲಾಖೆಗಳಲ್ಲಿ ಮುಖ್ಯಮಂತ್ರಿ ಹೇಳ್ದಂಗೆ ಕೇಳಬೇಕು. ಅದೆರಡು ಒಂಥರ ಚೈನಾ ವಾಲ್ ತರ, ಅದನ್ನ ತಡೆಗೋಡೆ ತರ ಒಡ್ಬಿಟ್ಟು ಇಡೀ ಆಡಳಿತ ವ್ಯವಸ್ಥೆನೆ, ಬ್ಯೂರೋಕ್ರಾಟ್ ವ್ಯವಸ್ಥೆನೆ, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಕಾರ್ಯಾಂಗ ವ್ಯವಸ್ಥೆ ಇರ್ಬೋದು, ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿ ದೂರ ಮಾಡಿದ್ದಾರೆ, ಅದ್ರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರೇ ತುಂಬಾ ಗಾಢವಾಗಿ ಹೇಳ್ತಾ ಇದ್ದಾರೆ. ಮತ್ತು ರಾಜ್ಯದ ಅಭಿವೃದ್ಧಿಯ ವಿಚಾರ ಕೂಡ ಕುಂಠಿತ ಆಗ್ತಾ ಇದೆ ಇದರಲ್ಲಿ, ಎಲ್ಲೋ ಅದು ಮಾತ್ರ ಕಾಣ್ತಾ ಇದೆ.
ಅಂತ ಇರೋವಾಗ ಚರ್ಚೆ ಮಾಡಬೇಕಾದಂತ ವಿಷಯ. ಯಾಕಂದ್ರೆ ಸ್ವತಃ ಶಾಸಕರುಗಳೇ, ಮಂತ್ರಿಗಳೇ ಕನ್ಫ್ಯೂಷನ್ಗೆ ಒಳಗಾಗಿರ್ತಾರೆ ಏನ್ ಮಾಡ್ಬೇಕು ಅಂತ. ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಪ್ಯಾಟ್ರನ್ ಅಂತ ಬಂದಾಗ, ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮೀಪವರ್ತಿ ಹತ್ತಿರದಲ್ಲಿದ್ದಾರೆ ಮತ್ತು ಅವರು ಮುಖ್ಯಮಂತ್ರಿ ಆದ್ರೆ ಮುಂದಿನ ದಿನಗಳಲ್ಲಿ ಆಶ್ಚರ್ಯ ಏನಿಲ್ಲ ಮತ್ತು ಅವರಿಗೆ ಎಲ್ಲ ಅರ್ಹತೆ ಇದೆ. ಎಲ್ಲ ತರದ ಹೋರಾಟನ ಮಾಡ್ಕೊ ಬಂದಿರತಕ್ಕಂಥ ನಾಯಕ. ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ತಮ್ಮದೇ ಆದ ದೊಡ್ಡ ವರ್ಚಸ್ಸನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಸಲ ರಾಮನಗರ ಜಿಲ್ಲೆ ಏನಾಯ್ತು, ಅದ ನಂತರ ಚನ್ನಪಟ್ಟಣ, ಮಾಗಡಿ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಕಾರಣ, ಶಾಸಕರ ಸ್ಥಾನದಲ್ಲಿ ಗೆಲ್ಲೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಭರವಸೆಯ ಮೇಲೆನೆ ಅಲ್ಲಿ ಜನ ಓಟ್ ಹಾಕಿದ್ದು. ಇದು ಸತ್ಯವಾದಂತ ವಿಷಯ, ಇದರಲ್ಲಿ ಯಾವುದೇ ಪೂರ್ವಗ್ರಹ ಬೇಕಾಗಿಲ್ಲ. ಆದ್ರೆ ಈ ಕಡೆ ವರ್ಗದವರು ಅವ್ರ ಮೇಲೆ ಏನು ಆಪಾದನೆಯನ್ನ ಮಾಡ್ತಾರೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ಏನಂದ್ರೆ, ಅಧಿಕಾರಿಗಳ ವರ್ಗ ಅಂತ ಬಂದಾಗ ಚೋಳನ್, ಮಣಿವಣ್ಣನ್, ಅಣ್ಣನ್, ಅಣ್ ಇಂಥವ್ರ ಜೊತೆ ಇದ್ದಾರೆ. ಅವರನ್ನು ನಂಬಿದಂತ ವರ್ಗ ಏನಾಗ್ಬೇಕು. ಈ ಕಡೆ ಈ ಒಕ್ಕಲಿಗ ಮತ್ತು ಬೇರೆ ಬೇರೆ ಅಧಿಕಾರಿಗಳ ವರ್ಗ ಏನಾಗಿದೆ ಅಂದ್ರೆ, ನಾನ್ ಹೇಳೋದೇನು, ಇದು ಸತ್ಯವಾದ ಮಾತು. ಜಾತಿ ಅಲ್ಲಿದೆ, ಇನ್ನು ಜಾತಿ ಇಲ್ಲದೆ ರಾಜಕೀಯ ಇಲ್ಲ, ಜಾತಿ ಇಲ್ಲದೆ ವ್ಯವಸ್ಥೆ ಇಲ್ಲ. ಅಧಿಕಾರಿ ವರ್ಗದಲ್ಲೂ ಇದೆ. ಅವರು ಸಿದ್ದರಾಮಯ್ಯದ ಬಣದ ಹೋಗಿ ಬಾಗಿಲು ತಟ್ಟಿದ್ರೆ ನೀವೆಲ್ಲ ಡಿ ಕೆ ಶಿವಕುಮಾರ್ ಅವರ ಹಿಂಬಾಲಕರು, ನೀವು ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ, ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ ಅಂತಾರೆ. ಇಲ್ಲಿ ಹೋದ್ರೆ ಇವ್ರು ಹೇಳ್ತಾರೆ, ಸರ್ ಇಲ್ಲಿ ಚೋಳನ್, ಚೇರನ್, ಮಣಿವಣ್ಣನ್ ಈ ತರದವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಸರ್, ನಮಗೆ ಜಾಗ ಇಲ್ಲ ಅಂತ ಹೇಳಿ ಈ ಭಾಗದವ್ರು ಹೇಳ್ತಾರೆ. ಸೊ ಇದೊಂಥರ ಕನ್ಫ್ಯೂಷನ್ ಬಂದಿದೆ. ಇದು ಡಿ ಕೆ ಶಿವಕುಮಾರ್ ಅವರ ಪಾಳೆಯದ ಮೇಲೆ ಅಥವಾ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಮೇಲಿರುವ ಒಂದು ಆಪಾದನೆ ಏನು ಅಂತಂದ್ರೆ, ನಾವ್ ಯಾರ್ಯಾರು ಕೆಲಸ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ, ಸೊ ಅವರಿಗೆ ಜಾಗಗಳಿಲ್ಲ, ಬೇರೆ ಯಾರ್ಯಾರು ಆಕ್ರಮಿಸ್ಕೊಂಡಿದ್ದಾರೆ. ಒಂದಷ್ಟು ಥಿಂಕ್ ಟ್ಯಾಂಕ್ಗಳು ಬೇಕಾಗಿತ್ತು, ಇನ್ನೊಂದಷ್ಟು ಬುದ್ಧಿಜೀವಿ ವರ್ಗ ಅವ್ರ ಜೊತೆ ಸೇರ್ಕೋಬೇಕು. ಆ ತರದವರಿಗೆ ಹೆಚ್ಚು, ಯಾಕಂದ್ರೆ ಮುಖ್ಯಮಂತ್ರಿ ಆಗಬೇಕು ಅಂದ ತಕ್ಷಣ ಒಂದು ಕಲ್ಚರಲ್ ಟೀಮ್ ಬೇಕು, ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪ್ ಬೇಕು. ಈಗ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಇಲ್ಲ ಅಂತಲ್ಲ, ಆದ್ರೆ ಅದು ಸಾಕಾಗ್ತಾ ಇಲ್ಲ. ಅದ್ರ ಜೊತೆಗೂ ಸ್ವಲ್ಪ ಬೇಕು, ಇನ್ನೊಂದಷ್ಟು ಹೆಚ್ಚು ಥಿಂಕ್ ಟ್ಯಾಂಕ್ಗಳು ಬೇಕು, ವಿಚಾರವಾದಿಗಳು ಬೇಕು, ಅವ್ರಿಗೆ ಒಂದಷ್ಟು ಕಲ್ಚರಲ್ ಐಡಿಯಾಸ್ಗಳನ್ನ ಕೊಡೋರು ಬೇಕು ಅನ್ನೋದು. ಇನ್ನು ಮೂರನೇದೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು, ನಾನು ಅರ್ಥ ಮಾಡ್ಕೊಂಡಂತೆ ಅವರು ದೈವ ಭಕ್ತ, ಕೆಲವು ವಿಚಾರಗಳಲ್ಲಿ ತುಂಬಾ ಹಠ ಮಾಡ್ತಾರೆ. ನೊಣವಿನಕೆರೆ ಅಜ್ಜಯ್ಯನವರ ಮಾತನ್ನ ಎಷ್ಟು ಕೇಳ್ತಾರೆ ಅಂದ್ರೆ, ಒಂದು ಗಡ್ಡ ತೆಗಿಸ್ಬೇಕು ಅಂದ್ರೂ ಕೇಳ್ತಾರೆ, ಗಡ್ಡ ಬಿಡಬೇಕು ಅಂದ್ರೂ ಕೇಳ್ತಾರೆ. ಆ ಥರದ್ದು ಒಂದು ಗುರು ಹಿರಿಯರ ಬಗ್ಗೆ ಅವರಿಗೆ ನಂಬಿಕೆ ಇದೆ, ತಪ್ಪಲ್ಲ, ಇದು ಅವರ ನಂಬಿಕೆ. ಯಾಕಂದ್ರೆ ಯಾವ ಮೂವ್ಗಳನ್ನ ಹೇಗ್ ಮಾಡ್ಬೇಕು, ಯಾವ ಆಶೀರ್ವಾದ ಎಲ್ಲಿಂದ ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ, ಇದನ್ನ ಯಾರು ಡಿಕ್ಟೇಟ್ ಮಾಡಕ್ಕಾಗಲ್ಲ. ಈಗ ಅವರು ತುಂಬಾ ನಂಬುವ ಅವರ ಪಾಲಿನ ರಾಜಗುರು ದ್ವಾರಕಾನಾಥ್ ಅವ್ರು ಇರ್ಬೋದು, ನೊಣವಿನಕೆರೆ ಅಜ್ಜಯ್ಯ ಇರ್ಬೋದು, ಅವ್ರ ಆಶೀರ್ವಾದ ತಗೊಂಡು ಎಲ್ಲದಕ್ಕೂ ಮುಂದುವರಿತಾರೆ. ಈಗ ದ್ವಾರಕಾನಾಥ್ ಅವರೊಂದು ಮುಹೂರ್ತ ಫಿಕ್ಸ್ ಮಾಡ್ಕೊಟ್ಟಿದ್ರು, ಅದು ಫೇಲ್ಯೂರ್ ಆಯ್ತು 3 ಸಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವ ಮಾತು ಇದು, ನನ್ನ ಮಾತಲ್ಲ ಇದು. ಆದ್ರೆ ದ್ವಾರಕಾನಾಥ್ ಅವ್ರ ಮಗ ಸ್ವತಃ ಬಸವನಗುಡಿಯಿಂದ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು, ಸಿಕ್ಲಿಲ್ಲ. ಅಲ್ಲಿ ಪ್ರೊಡಕ್ಷನ್ ಅಂತ ಏನ್ ಕರೀತಾರೆ, ಅವರ ಹೇಳಿಕೆಗಳೇನಿತ್ತು, ಒಂದು ಇನ್ನರ್ ಇಂಜಿನಿಯರಿಂಗ್ ಅಲ್ಲಿ ತಪ್ಪಾಗಿ ಹೋಯ್ತು ಅಂತ ಹೇಳ್ತಾರೆ. ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಹಠಕ್ಕೆ ಬಿದ್ರೆ ಆಗೋದಿಲ್ಲ. ಅದು ಕಾಲವ ಸ್ವಲ್ಪ ಪರಿಪಕ್ವ ಆಗ್ಬೇಕು, ಕಾಯ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ಪ್ರಕಾರ ತಾಳ್ಮೆ ಅಗಾಧವಾಗಿದೆ. ಆ ತಾಳ್ಮೆಯನ್ನು ಅವ್ರೇನು ಕೆಡಿಸ್ಕೊಂಡಿಲ್ಲ. ಒಂದಷ್ಟು ಬ್ಯೂರೋಕ್ರೇಟ್ ವರ್ಗ ಇರ್ಬೋದು, ಒಂದಷ್ಟು ಅವರ ಹಿಂಬಾಲಕರು ಇರ್ಬೋದು, ಒಂದಷ್ಟು ಶಾಸಕರುಗಳಿರ್ಬೋದು, ಅಥವಾ ಜನಸಮುದಾಯ ಇರ್ಬೋದು, ಇನ್ನೊಂದಷ್ಟು ಹೆಚ್ಚು ಕಲ್ಚರಲ್ ಆಗಿ ಅವರು ಜನರ ಹತ್ರಕ್ಕೆ ಹೋಗ್ಬೇಕು ಅನ್ನೋದು ಈ ಕಡೆ ಪಾಳ್ಯದಲ್ಲಿ ಚರ್ಚೆ ನಡೀತಾ ಇದೆ. ಸೊ ಇದೇನಂದ್ರೆ, ಗಂಡ ಹೆಂಡಿರ ಜಗಳಕ್ಕೆ ಕೂಸು ಬಡವಾಯ್ತು ಅನ್ನೋ ತರ ರಾಜ್ಯದ ಜನರ ಅಭಿವೃದ್ಧಿಗೆ ಗ್ಯಾರಂಟಿ ಅಷ್ಟೇ ಸೀಮಿತ ಆಗದಲೆ ಇನ್ನೊಂದಷ್ಟು ಕೆಲಸಗಳು ತುಂಬಾ ತ್ವರಿತಗತಿಯಲ್ಲಿ ಆಗೋದು ತಡ ಆಗ್ತಾ ಇದೆಯಾ, ಅಥವಾ ಅದ್ರ ಕಡೆ ಗಮನ ಕೊಡ್ತಾ ಇಲ್ವಾ? ಆಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಬಂದಾಗ ಯಾವುದೇ ಹೋರಾಟಗಳು ರೂಪುಗೊಳ್ಳುವಾಗ ಯಾರ ವಿರುದ್ಧ ಹೋರಾಟ ರೂಪಿಸ್ಬೇಕು, ಇಲ್ಲಿ ಯಾರಿಗೆ ಆ ತರದೊಂದು ಹಣಬಾಕತನ ಇದೆ ಅನ್ನೋದೇ ಗೊತ್ತಾಗದಂತ ಒಂದು ಗೊಂದಲ ಇದೆ. ಇದೆಲ್ಲದ ನಡುವೆ ಇನ್ನೊಂದು ಮಾತಿದೆ, ಈ ಕಡೆ ಅಹಿಂದಕ್ಕೂ ಬೇಡ, ಈ ಕಡೆ ಒಕ್ಕಲಿಗರಿಗೂ ಬೇಡ, ಒಬ್ಬರು ದಲಿತ ಸಿಎಂ ನ ಮಾಡ್ಬಿಡ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಅಂತ ಪಕ್ಷದಲ್ಲಿ ತುಂಬಾ ನಡೆಯೋದು ಒಂದೇ ಒಂದು ವಿಷಯ, ಹೈಕಮಾಂಡ್ ಏನ್ ಹೇಳುತ್ತೆ ಅದು. ಸ್ವತಃ ರಾಹುಲ್ ಗಾಂಧಿ ಅವರಲ್ಲ, ಸೋನಿಯಾ ಗಾಂಧೀಜಿಯವರೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ 2.5 ವರ್ಷದ ನಂತರ, ನನಗಿರುವ ಪಕ್ಕಾ ಮಾಹಿತಿ ಇದು, ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಈಗ ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾರೆ, ಅವ್ರ ನಿರ್ಧಾರಗಳೇನು, ಅವ್ರು ಏನು ಆದೇಶನ ಪಾಲಿಸಿ ಅಂತ ಹೇಳ್ತಾರೆ, ಅದ್ರ ಮೇಲೆ ಯಾರು ಏನೂ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅವ್ರ ಆ ತರದೊಂದು ಆದೇಶ ಕೊಟ್ಟು ಬಿಟ್ಟಾರು ಅನ್ನೋ ಕಾರಣಕ್ಕೆ
ಸಿದ್ದರಾಮಯ್ಯನವ್ರದ್ದು ಬಣ ಒಂದು ಫಾರಿನ್ ಟೂರು, ತೋಳ್ಬಲ, ಬುದ್ಧಿಬಲ ಎಲ್ಲ ಬಲಗಳನ್ನ ಪ್ರದರ್ಶನ ಮಾಡಿದ್ರೆ, ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರ ಬಣ ಕೂಡ ಮಾಡುತ್ತೆ. ಯಾಕಂದ್ರೆ ಇದು ಅಧಿಕಾರದ ಕುರ್ಚಿಯ ಗಾದಿಯ ವಿಷಯ ಆಗಿರೋದ್ರಿಂದ ಎಲ್ಲಾ ಮಾರ್ಗಗಳನ್ನ ಎಲ್ಲರೂ ರಾಜಕೀಯದಲ್ಲಿ ಅನುಸರಿಸೋದು ಅತ್ಯಂತ ಸಹಜವಾದಂತ ವಿಚಾರ. ಆದ್ರೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಇದು ನನಗೂ ಕೂಡ ಸರಿ ಅನ್ಸುತ್ತೆ, ಸಿಎಂ ಸಿದ್ದರಾಮಯ್ಯನವರು ಒಂದು ಹೊಸ ಶಕೆಗೆ ನಾಂದಿ ಆಗಬೇಕು, ಕೊಟ್ಟ ಮಾತನ್ನ ಒಂದನ್ನ ಆ ಉಳಿಸ್ಕೊಳ್ಬೇಕು, ಅಥವಾ ಅದನ್ನ ಬಹಿರಂಗವಾಗಿ ಮಾತನಾಡ್ಬಿಡ್ಬೇಕು, ಜನರಿಗೆ ಹೇಳ್ಬೇಕು, ಹೌದು ನಾನು ಈ ಸಲ ಸಿಎಂ ಆಗುವಾಗ ಈ ತರದ ಮಾತನ್ನ ಹೈಕಮಾಂಡ್ ಜೊತೆ ಆಡಿದ್ದೆ, ಇದು ಚರ್ಚೆ ಇತ್ತು, ಈಗ ಈ ಕಾರಣಕ್ಕೆ ನಾನು ಕುರ್ಚಿಯನ್ನ ಬಿಟ್ಕೊಡ್ತಾ ಇಲ್ಲ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟಾಭಿಷೇಕ ಮಾಡಿ ಹೋಗಕ್ಕಾಗಲ್ಲ ಅನ್ನೋದನ್ನಾದ್ರೂ ನೇರವಾಗಿ ಹೇಳ್ಬೇಕು. ಒಂದು ಹೊಸ ನಾಯಕತ್ವ ಕರ್ನಾಟಕದಲ್ಲಿ ಆರಂಭ ಆಗ್ಲಿ, ರಾಜ್ಯದ ರಾಜಕಾರಣದ ಅಭಿವೃದ್ಧಿಗೆ ಯಾವುದು ಹಿನ್ನಡೆ ಆಗದೆ ಹೋಗ್ಲಿ, ಕೆಳ ಹಂತದ 2ನೇ ಹಂತದ 3ನೇ ಹಂತದ ನಾಯಕರುಗಳಿಗಿರ್ತಕ್ಕಂಥ ರಾಜಕಾರಣದಲ್ಲಿ ಕಾದಾಡಲಿರ್ತಕ್ಕಂಥ ಕನ್ಫ್ಯೂಷನ್ಸ್ಗಳು ಬಗೆಹರಿಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.